ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದೊಂಥರ ಮೂಡ್ ಆಫ್ ವ್ಲಾಗ್ ಶುರು ಮಾಡಬೇಕಾಗಿತ್ತು. ಮೈಸೂರಿಂದ ಹೊರಟಾಗದೆ, ಬಟ್ ನನಗೆ ಮೂಡ್ ಇರಲಿಲ್ಲ. ನನಗೆ ಇವತ್ತು ಬ್ಯಾಡ್ ಡೇ, ಹಾಗಾಗಿ ಶುರು ಮಾಡಲಿಲ್ಲ. ಏನಪ್ಪ ಇಲ್ಲಿ ಒಳಗಡೆ ಸ್ವಿಚ್ ಇದೆ ನೋಡು, ಇಲ್ಲಿ ಆಫ್ ಆಯ್ತಾ? ಸೊ ಈಗ ಊರಿಗೆ ಬಂದಮೇಲೆ ಸ್ವಲ್ಪ ಬ್ಯಾಡ್ ಮೂಡೆಲ್ಲ ಹೋಗಿ ಸ್ವಲ್ಪ ಮೂಡ್ ಸರಿ ಹೋದ್ಮೇಲೆ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಏಕಾದಶಿ ಎಡೆ ಉಪವಾಸ ಹಬ್ಬ ಅಂತೀವಿ ನಾವು. ಚಕ್ಲಿ, ಕಜ್ಜಾಯ, ವಡೆ, ಆಗಲಿ ತಾರಸಿ ಆಗ್ತಾ ಇದ್ದಿದ್ದು ವ್ಲಾಗ್ ತೋರಿಸಿದ್ದೆ. ಅದೇ ಅಮ್ಮೆ ಅಂತ ಸೌಂಡ್ ಬರ್ತೈತೆ, ಆ ಮನೆಯವ್ರದ್ದು ಅನ್ಸುತ್ತೆ ಮೋಸ್ಟ್ಲಿ. ಇದು ಬ್ಯಾಕ್ ಡೋರ್, ಇದರ ಪಕ್ಕದಲ್ಲೇ ಇದಿರೋದು. ಎರಡಕ್ಕೂ ಡೋರ್ ಇರಲಿ, ದನಟ್ಟಿಗೂ ಮತ್ತು ಮನೆಗೂ ಅಂತ ಈ ಡೋರ್ ಬಿಡಿಸಿದ್ರೆ ಮೇನ್ ಡೋರ್ ಅಲ್ಲಿದೆ. ಹಾಲ್ ಇದು ಸಿಂಪಲ್ಲಾಗಿ ಬೇಸಿಕ್ ನೀಡ್ಸ್ ಏನು ಬೇಕು ವಾಸ ಮಾಡೋಕ್ಕೆ ಆ ಥರ. ಕಿಚನ್, ಈ ಕಿಚನ್ನೇ ಸಿಟಿಲೊಂದು ಮನೆ ಆಗುತ್ತೆ. ಹಳ್ಳಿ ಕಡೆ ಕಿಚನ್ ಯಾವಾಗಲೂ ದೊಡ್ಡದೇ ಇರುತ್ತೆ. ಇಲ್ಲೊಂದು ರೂಮ್ ಇದೆ, ಇಲ್ಲಿ ದೇವ್ರ ಮನೆ ಇದೆ, ದೆನ್ ಇಲ್ಲೊಂದು ರೂಮು, ಇಲ್ಲಿ ಬತ್ಲು ಮನೆ, ಬಾತ್ರೂಮ್. ಪಕ್ಕ ವಾಸ್ತು ಪ್ರಕಾರ ಐತೆ, ಯಾವುದು ಎಲ್ಲಿರಬೇಕು ಅಲ್ಲಿ ಪಕ್ಕ ವಾಸ್ತು ಪ್ರಕಾರ ಇದೆ. ಸಾಕು, ನಮ್ಮ ಅತ್ತೆ ಮಾವ ಇಬ್ಬರೇ ಇರೋದಿಲ್ಲಿ, ನಾವು ಅವಾಗವಾಗ ಬಂದು ಹೋಗ್ತಾ ಇರ್ತೀವಿ. ಆಲೂಗೆಡ್ಡೆ ಬೋಂಡ ಮಾಡ್ತಾ ಇದ್ದೀವಿ. ಕಾಫಿ ಜೊತೆಗೆ ಸ್ನ್ಯಾಕ್ಸ್. ಇದು ಆಲ್ರೆಡಿ ವಡೆ ಮಾಡಿರೋ ಎಣ್ಣೆ, ಆಲೂಗೆಡ್ಡೆ ಬೋಂಡ. ನಮಗೆ ಕಾಫಿ ಪೌಡ್ರ್ ಎಷ್ಟು ಹಾಕ್ಬೇಕಂತಲೇ ಒಂದೊಂದ್ಸಲ ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ಹಾಕೋಣ. ಎಣ್ಣೆ ಕಾದಿದೆ, ಚೆಕ್ ಮಾಡಬೇಕು. ಕಾದಿದೆ. ಬೋಂಡ ರೆಡಿ ಆಗ್ತಾಯಿದೆ, ಕಾಫಿ ಕೂಡ ರೆಡಿ ಇದೆ. ಕಾಫಿ ಜೊತೆಗೆ ಫುಲ್ ಮೋಡ ಮುಚ್ಚಿದೆ. ಅಲ್ಲೆಲ್ಲ ಏನಂದರೆ ಈಗ ಕೊಡಗಲ್ಲಾಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಕಡೆ ಆಗಿರ್ಬೋದು, ಮಳೆ ತುಂಬಿ ಸೇತುವೆ ಎಲ್ಲ ಹರಿತಿದೆ ಅಂತ ತೋರಿಸ್ತಾರಲ್ವ. ನಮ್ಮ ಕಡೆ ಬಂದರೆ ಕೆರೆನೇ ತುಂಬಿಲ್ಲ, ಸುಮ್ಮನೆ ಮೋಡ ಮುಚ್ಚಿಬಿಡುತ್ತೆ. ಒಂದೊಂದೇ ಹನಿ ಬೀಳುತ್ತೆ ಅಷ್ಟೇ, ಜೋರು ಮಳೆನೇ ಇಲ್ಲ. ಬೇಡದವರ ಕಡೆ ಜಾಸ್ತಿ ಇರುತ್ತೆ, ಈ ಕಡೆ ಇರೋದೇ ಇಲ್ಲ. ಈಗ ಹೇಮಾವತಿ ಏನಾದ್ರು ನೀರು ಬಿಟ್ಟರೆ ಕೆರೆಗಳೆಲ್ಲ ತುಂಬುತ್ತೆ. ಬಿಸಿ ಬಿಸಿ ಕಾಫಿ, ಬೋಂಡ. ಸರಿ ಕೂತ್ಕೊಳ್ಳೋ. ಹೆಂಗೆ ಬೇಡವಮ್ಮ ಕಾಫಿ? ಹಾಲು ಕುಡಿಯೋ ಬೇಬಿ ಅದು. ಬೋಡ ಸಿರಿಯಿತು, ಇದೆಲ್ಲ ಕಾಫಿ ಇರ್ತದೆ. ಹಾಂ, ಏಕೆ ಕಾಫಿನಾ ಬೋಂಡನಾ? ಯಾಕೆ ತಿನ್ನಲ್ವರು? ತಿನ್ಕೊಳೋರು ಬಿಸಿ ಬಿಸಿದ ಕುಸಿಯುತ್ತದೆ ಈಗ. ಉಸಾರು. ಏಯ್ ನೋಡು ಬಾಬಪ್ಪ, ಫೇಸ್ ವಾಶ್ ಮಾಡಬೇಕು ಎಲ್ಲ. ಹಾಡು ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು ಮನೆ ಕಡೆಗೆ ಹೋಯ್ತವ್ರು. ನಾನು ನಾನು ಮಜ್ಜಿ ಮನೆ ಹಾಡು ಮೇಯ್ಸಕ್ಕೆ ಹೋಯ್ತಿದ್ದೆ, ಇಲ್ಲೇ ಆಲ್ತಿ ಬಿಟ್ಟಕ್ಕೆ ಬತ್ತೈತೆ. ನೋಡಿ ಗೈಸ್, ಇವರು ಲಾಕ್ ಮಾಡೋದೇ ಮರ್ತೋಗೋರೆ. ನಾ ಹೇಳಿದ್ಕಲ್ಲ ಬ್ಯಾಡ್ ನೋಡಿ ನಿಮ್ಮ ಅಪ್ಪನಿಂದ, ಅದಕ್ಕೆ ಲಾಗ್ ಮಾಡಿರಲಿಲ್ಲ ನಾನು. ಅವಾಗೇನೋ ಒಂಥರ ಖುಷಿ ಅಜ್ಜಿ ಮನೆಗೆ ರೆಂಟಲ್ಲಿ ಹೋದಾಗ. ಅಯ್ಯ ಅದೇನು ದೊಡ್ಡ ವಿಷಯ ಪಾಪ.
ಏನೋ ಒಂಥರ ಖುಷಿ. ದನ ಮೇಯ್ಸಕ್ಕೆ ಹೋಗಕ್ಕೆ, ಹಾಡು ಮೇಯ್ಸಕ್ಕೆ ಹೋಗಕ್ಕೆ. ನಮ್ಮ ಅಜ್ಜಿ ಮನೆ ಒಂದು ಹಾಡಿತ್ತು, ಏನು ಕೋಟ್ಲೆ ಕೊಡ್ತಾಯಿತ್ತು ಅಂದರೆ ಅದು ನೆತ್ತಿ ಹಂಗೆ ಈಗಿನ ಕುಯ್ದುಬಿಟ್ಟು ಇದು ಮಾಡ್ಬೇಡ ಅನ್ನೋ ಅಷ್ಟು ಸಿಕ್ತು ಅಷ್ಟು ಪಾಠ ಕೊಡ್ತಾಯಿತ್ತು ಮುಂದೆ ಇರೋದು. ಇದು ನಮ್ಮ ಟೆರೆಸ್. ಅದು ಅಮೂಲು ರೂಮು. ರೂಮ್ ಅಲ್ಲ, ನಾನು ಹೇಳಿಲ್ವಾ ಪಾಪು. ರೂಮ್ ತರ ಮಾಡ್ಬಿಟ್ಟವ್ರಂತೆ. ಹೌದು, ಏನಾದರೂ ಸ್ಟೋರೇಜ್ ಥರ. ಇಲ್ಲ, ಗೆಸ್ಟ್ ಹೌಸ್ ತರ ಇಷ್ಟೇ ಹೇಳಿದ್ರೆ ಗೆಸ್ಟ್ ಹೌಸ್ ಅದು ರೂಮ್ ಅಲ್ವಂತೆ. ಪ್ಲೀಸ್ ನಂಗೆ ಗೊತ್ತು. ಅದೇ ಆ ಥರ ಮಾಡ್ಬಿಟ್ಟವ್ರೆ. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಬಿಟ್ಟಿದೀನಿ ನಾವು. ನೀರು ಇವಾಗ ಬಿಟ್ಟೈತಲ್ಲ, ಹಾಕ್ತಾರಲ್ಲ ಅದಕ್ಕೆ. ಹಾಡು ನೋಡು. ಅದು ನಾನೇ ತೋರಿಸಿದ್ದು, ವಿಡಿಯೋ ಮಾಡಿದ್ದು. ಯಾವುದು? ಅದೇ ಹೋಲ್ಸತಿ ಆಲ್ತಿ ಬಿಟ್ಟು ಎಣ್ಣೆ ಕುಯ್ಕೋಬೋದು ಇಲ್ಲಿಂದ. ನೋಡಿಲಿ ಆಗಲ್ಲ, ಜವಳಿ ಬೇಕು. ಜವಳಿ ಇಲ್ಲಿಂದ ಹಾಕೋಬಿಡ್ತೀನಿ, ಹೇಳಿದ್ರೆ ಹಾಕ್ಬಿಡ್ತೀನಿ. ನಾನು ಇಲ್ಲಿಂದ ಜಂಪ್ ಹೊಡೆದ್ರೆ ನನಗೆ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಏನು ಮಳೆ ಅಂತಾರೆ ಇದಕ್ಕೆ? ಜಿಡಿ. ಇದು ನನ್ನ ಬೆಟ್ಟ. ಇದು ಖುಷಿಯಾಗಿ ನೋಡ್ಬೇಕು ಯಾರಾದ್ರೂ. ಅಜ್ಜಿ ಬೈತಾರೆ ಇಳಿಯಕ ಕಡೆ. ಈ ಮತ್ತೆ ಪಾಪ ಅವ್ರು ಎತ್ತಕ್ಕಾಗಲ್ಲ, ಇಳಿ ಪಾಪ. ನೋಡಿ, ಇಳಿ ಅಂತ ತಕ್ಷಣ ಹೇಳ್ಬಿಡು. ಕಾವೇರಿ ನದಿ, ಜೋಗ್ ಫಾಲ್ಸ್. ಪೂರ್ವಿ ಸ್ಟುಪಿಡ್ ಥರ ಆಡ್ಬಾರ್ದು. ಇಳಿ ಕೆಳಗಡೆ, ಎಲ್ಲ ಇಲ್ಲೇ ನೋಡ್ತಾ ಇದ್ದೀನಿ. ಇಳಿ ಪಾಪು, ಇಳಿ ಪ್ಲೀಸ್. ಯಾರ ಗಾಳಿ ಅಲ್ಲಿ ಹುಡುಗರು ಗಾಳಿಪಟ ಆಡಿಸ್ತವ್ರೆ. ಅದಕ್ಕಿಂತ ಜಾಸ್ತಿ ದೂರ ನಾನೇನು ಯಾವತ್ತೂ ಗಾಳಿಪಟ ಆಡ್ತೀನಿ. ಕುಂಟೆಬಿಲ್ಲೆ ಆಡಿದ್ದೀನಿ, ನಾನು ಆಡಿದ್ದೀನಿ. ಲಗೋರಿ ಆಡಿದ್ದೀನಿ. ನಾನು ಆಡಿದ್ದೀನಿ. ಲಗೋರಿ ಅಂದ್ರೆ ಆಡಿದ್ದೀನಿ. ಅದೇ ಒಂದು ಕಡ್ಡಿ ಇರುತ್ತೆ, ಅದನ್ನ ಹಿಂಗೆ ಹೊಡೆಯೋದು. ಬಾಲಲ್ಲಿ ಲಗೋರಿ ಆಡೋದು. ಆಮೇಲೆ ಇನ್ನೇನು ಆಡಿದ್ದೀನಿ, ಚೌಕಾಬಾರ ಮತ್ತೆ ಆಣೆಕಲ್ಲು, ಇವೆಲ್ಲ ಸಿಕ್ಕಾಬಟ್ಟೆ ಆಡಿದ್ದೀನಿ. ನಾನು ಆಡಿದ್ದೀನಿ. ಕೈ ನೋವು ಬತ್ತೈತಿ, ಇಟ್ಕೊಂಡು ಈ ಕೈ ಸೆಟ್ ಮಾಡ್ಕೊತೀನಿ. ನೋಡಿ ನಂದು ಅಮ್ಮ ತೆಗಿಯಮ್ಮ, ಅದೆಲ್ಲ ಏನು? ಇವರೆಲ್ಲ ಬರೀ ಮನೇಲಿರೋದೆ ಪಾಪ. ಕ್ರಿಕೆಟ್ ಒಂದು ಆಡ್ತವೆ, ಅದು ಬಿಟ್ಟರೆ ಇನ್ಯಾವುದು ಔಟ್ಡೋರ್ ಗೇಮ್ಸು ನಮ್ಮ ಥರ ಹಳ್ಳಿ ಆಡ್ತಿದ್ವಲ್ಲ ಆ ಥರ ಆಡೋದೇ ಇಲ್ಲ. ನಾನು ಲಗೋರಿ ಕಣ್ ಪಾಪ ಅದು. ಲಗೋರಿ ಆವಾಗಲೇ ಚಿನ್ನ ಅಂತ ನೀನು ಹೇಳಿದ್ದು, ಕೋಲಲ್ಲಿ ಹೊಡಿಯೋದು. ನಾವು ಅವಾಗ ಕಡ್ಡಿ ಆಟ ಅಂತ ಆಡ್ತಿದ್ದೋ. ಕಡ್ಡಿ ಕಲ್ ಮೇಲೆ ಇಟ್ಕೊಂಡಿದ್ರೆ ಔಟ್ ಇಲ್ಲ, ಕಲ್ ಮೇಲಿಂದ ತೆಗೆದ್ರೆ ಔಟ್ ಅನ್ನೋ ಥರ. ಅದು ಹಿಂಗೆ ಹುಸಿ ಆಡ್ತಿದ್ವಾ ನೋಡಿ. ಬೇಜಾನ್ ಆಟ ಆಡಿದ್ದೀವಿ, ಮರ್ಕೋತಿನೂ ಆಡಿದ್ದೀವಿ. ಇದೇನು ಎಲ್ಲ ಕಡೆನೂ ಸಿಗುತ್ತೆ, ಇದು ನಿಮ್ಮೊಬ್ರು ಸ್ಪೆಷಲಾಗಿ ಸಿಕ್ಕಿಲ್ಲ ಅಲ್ಲಿ. ಫಿಶ್ ಟ್ಯಾಂಕ್ ಹಾಕೋತೀನಿ. ಇವತ್ತು ನಾವು ನಮ್ದು ಫಿಶ್ ತರಿಸ್ತೀವಿ, ಬನ್ನಿ. ಫಿಶ್ ತರಿಸ್ತೀವಿ ನಮ್ದು. ಇಷ್ಟಿದೆ ಆಯ್ತಾ? ತರಿಸ್ತೀವಿ ಬನ್ನಿ. ನನ್ನಿಂದ ಎರಡು ಮುಚ್ಚಿರೋದು ಇದು ಕಪ್ಪೆ ಚಿಪ್ ಸಿಕ್ಕಿದೆ. ನಿನ್ನಿಂದ ನಾನೇ ಹುಡುಕಿದ್ದು. ಎರಡು ಮುಚ್ಚಿರೋದು ಹಂಗೆ ಫಿಶ್ ತೋರಿಸ್ತೀವಿ ಎಷ್ಟೊಂದು. ನಾನೇ ಅದನ್ನ ತಗೋತೀನಿ. ನಾಳೆ ಬೆಳಗ್ಗೆ ನಾವು ಹೋಗೋಷ್ಟು ಕತ್ಲಾಗಿರುತ್ತೆ. ನಾಳೆ ಬೆಳಗ್ಗೆ ತೋರಿಸ್ತೀನಿ. ಬೆಳಗ್ಗೆ ತೋರಿಸ್ಬೋದು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಸ್ಕೂಲಿಗೆ ಹೋಗ್ಬೇಕು. ರಾತ್ರಿನೇ ಲೈಟ್ ಅನ್ಬಿಡ್ಕೊ ತೋರಿಸ್ತೀನಿ. ಕಾಣಿಸಲ್ಲ, ಕಪ್ಪು ಕಲರ್ ಅಲ್ವಾ? ಅಲ್ಲ, ಕಾಣಿಸಲ್ಲ. ಬ್ಲ್ಯಾಕ್ ಆ್ಯಂಡ್ ಎಲ್ಲೋ. ನಿಮಗೆ ನಿಮ್ಮ ಚೈಲ್ಡ್ಹುಡ್ ಯಾವ ಗೇಮ್ ನೆನಪರುತ್ತೆ ಕಮೆಂಟ್ ಮಾಡಿ. ನಾನು ಮೈಸೂರಿಗೆ ಫಿಶ್ ತಗೊಬರ್ತೀನಿ, ಆಮೇಲೆ ತಗೊಬಂದು ತಿರ್ಗಾ ಇಲ್ಲೇ ಬಿಡೋದು. ನಾನು ಅಲ್ಲೇ ಶ್ರೀರಂಗಪಟ್ಟಣದ ಕೆರೆ ಸಿಕ್ಕದಲ್ಲ ಹೋಗ್ಬೇಕಾರೆ ಅಲ್ಲೇ ಎಸ್ಬಿಡ್ತೀನಿ. ಆಮೇಲೆ ಜಾಸ್ತಿ ಆಗೋಯ್ತವೆ. ಇಲ್ಲ ಎಲ್ಲ ತಮಿಳ್ನಾಡು ಕೊಚ್ಕೊಂಡೈತೆ, ಯಾಕಂದ್ರೆ ನೀರು ಬಿಡ್ತಾರ ಇಲ್ಲಾಗ. ಅಯ್ಯಯ್ಯೋ ಬೇಡ, ಕೊಚ್ಕೋಗ್ಬೇಡ, ಅಲ್ಲೇ ಇರ್ಲಿ ಬೇಕಾರೆ. ಹತ್ರಗೆ ಪಾಪ ಅದು ತುಂಡು ಕಟ್ಟವ್ರೆ. ಮಾಡ್ಬಾರ್ದ? ಅಲ್ಮೇಲೆ ಎಷ್ಟೆಲ್ಲ ಇದ್ದಾಳೆ. ಅದಕ್ಕೆ ಪಾಪ ಅದಾಗಲೇ ತಿಂದಾಯ್ತು ನೋಡಿ. ಹಾಲು ತಿಂದ. ಹ್ಞೂ ಸರಿ ಆಯ್ತು. ಅದು ಹಾಲು ತಿಂತಂತೆ ಗೊಂಬೆ ಥರ. ಕುರಿ ಅಲ್ಲಿ ಗರ್ಲ್ಫ್ರೆಂಡ್ ಇದು ಹುಡುಗಿನ ಹುಡುಗ ಗರ್ಲ್ಸ್ ಫ್ರೆಂಡ್ ಯಾರು ಇದಾರ ಅಂತ ನೋಡ್ತೈತೆ. ಒಂದು ಮುತ್ತು ಕೊಡಪ್ಪ ನಮ್ಮ ಆಡಿಯನ್ಸ್. ಅದು ಹುಡುಗನೇ, ಎರಡು ಹುಡುಗನೇ. ಅದಕ್ಕೆ ಟಗರುಗಳು ಗುದ್ದಾಡ್ತಾ ಇದ್ದಿದ್ದು. ಈಗ ತಿನ್ನಾಟ ಕತ್ತಾರ ಈಗ. ಅಲ್ಲಿ ನೋಡೋರಿ, ಇದನ್ನ ನೋಡಿ ಕೂಗ್ತೈತೆ. ಫುಲ್ ಬಿಸಿ ಬಿಸಿ ಒಳಗಡೆ. ಅದಕ್ಕೆ ಇದ್ರಲ್ಲೇ ಸ್ವೆಟರ್ಸ್ ಎಲ್ಲ ಮಾಡೋದು ಪಾಪು. ತಿಂತಾರಕ್ಕೆ ಕೂಲ್. ಆಮೇಲೆ ನಿಮ್ಗೆ ಇದ್ದಲ್ಲ ಈ ಸಲ ಹೆಂಗೈತೆ ನೋಡು ಕೂಲು. ಕಿತ್ಕೊಂಡು ಹೊಂಟೋಗ್ತೀನಿ. ಕತ್ರಿ ತಗೊಂಡ್ ಬರಮ್ಮ, ಹೆಂಗ ಕಿತ್ಕೊಂಡು ಹೊಂಟೋಗ್ತೀನಿ. ಅಮ್ಮ ತಲೆ ಎತ್ತ ತಕ್ಷಣ ನೀನು ಅದ್ರ ಹತ್ರ ಹೋಗಲ್ಲ, ಗುದ್ಬಿಡುತ್ತೆ. ಹೌದು, ಎರಡು ಗುದ್ದೈತೆ. ಅಲ್ಲೊಂದು ಪಾಪ ಕಾಣಿಸ್ತೈತೆ, ಗರ್ಲ್ ಫ್ರೆಂಡ್ ಕರಿತೈತೆ. ಅಲ್ಲಿವ್ರಿಗೆ ಏನಾರ ಮಾಡ್ಕೊ. ನೋಡು, ಟಗರು ಕೊಡ, ಫುಲ್ ಕೊಟ್ಬಿಡ. ಯಾಕೋ ಹಿಂಗೆ ಕೂಗ್ತಾ ಇದ್ಯಾ? ಇಲ್ಲಿ ನೋಡ್ತಾ ಇರೋದು. ಗೂಳಿ ಇದು
ಐತೆ ಕೊಂಬು ಅದು ಕೆಲವೊಂದಕ್ಕೆ ಕೊಂಬರುತ್ತೆ, ಕೆಲವೊಂದಕ್ಕೆ ಬರಲ್ಲ. ಈಗ ನೀನು ಇಷ್ಟುದ ಹಿಡಿದೀಯ, ನಿಮ್ಮ ಫ್ರೆಂಡ್ ಇಷ್ಟುದನೇ ಇರ್ತಾನ, ಒಂದು ಸ್ವಲ್ಪ ಹೈಟ್ ವ್ಯತ್ಯಾಸ ಇರುತ್ತೆ, ಅಥವಾ ನೀನು ದಪ್ಪ ಅವ್ನು ಸಹ ದಪ್ಪ ಇರ್ತಾನೆ, ನೀನು ನೋಡಕ್ಲಾ ಆ ಥರ ಇರುತ್ತೆ ತಾನೇ. ಹಂಗೆ ಎಲ್ಲ ಕುರಿನೂ ಒಂದೇ ಥರ ಇರಲ್ಲ, ಫೀಚರ್ಸು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬೇಬಿ ಹೋಗಿ ಇನ್ನೂ ಸ್ವಲ್ಪ ಹತ್ರ. ಹಾಂ ಹಂಗೆ ಗೊತ್ತೈತೆ. ಏ ಬಾಬ್ರು ಅಜ್ಜಿಗೆ ಬಿಡು ಸುಮ್ಮನೆ ಅವಳು ಮೊದಲು ಊಟ ವಿಡಿಯೋ ಮಾಡೋಕ್ಕೆ ಟ್ಯಾಕ್ಟ್ರ್ ಮೇಲೆ ಹತ್ತಾ ಇದ್ದೀನಿ. ಯಾರ್ದೋ ಕಂಡವ್ರ ಮನೆ ಟ್ಯಾಕ್ಟ್ರು, ಒಟ್ಟಿನಲ್ಲಿ ನಮ್ಮದೇ ಅಂತ ಆ್ಯಕ್ಟರ್ ಮಾಡಬೇಕು ಅಷ್ಟೇ. ನೋಡಿ ಅಯ್ಯೋ ಬಿತ್ತು. ಇಬ್ರು ಕಾಯಿ ತಗಕ್ಕೆ ಬತ್ತಲ್ಲ, ಸುಮ್ಮನೆ ಆ್ಯಕ್ಟ್ ಮಾಡ್ತವ್ರೆ. ಸುಮ್ಮನೆ ಕಾಯಿ ಏನು ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಎತ್ತಾಕ್ತಾರೆ. ನಾವು ಆಲೇ ಎಷ್ಟು ಸತಿ ಮಾಡಿದ್ದೀವಿ, ಅವರ ವೀಡಿಯೋ ಮಾಡಿ ಕಳಿಸಿಲ್ಲ ಇವರು. ನಾವು ಕೆಲಸ ಮಾಡೋದೆಲ್ಲ ಹಾಕಲ್ಲ, ಇವ್ರು ಮಾಡೋದು ಮಾತ್ರ ನಾವು ಮಾಡಬೇಕು. ನೋಡಿ ಕೆಲಸ ಮಾಡೋದು ಬದಲು ಇಲ್ಲೇ ನಿಂತವ್ರೆ. ಅಲ್ಲೊಬ್ಳು ಇಲ್ಲಿಂದ ತಗೊಂಡಾಗ ತಿರ್ಗಾ ಅಲ್ಲೋಗಿ ತಿರ್ಗಾ ಅಲ್ಲಿಂದ ತಗೋಬತ್ತಾಳೆ. ಬನ್ನಿ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಹೋಗೋಣ. ಒಬ್ಳು ಬಂದ್ಲು ತಗೋಬತ್ತಾರದು ಒಂದು 3 ಕಾಯಿ, ಅದರಲ್ಲೇ ಜಾಸ್ತಿ ಇರ್ತಾಳೆ. ಬರೀ 3 ಕಾಯಿ ಇರುತ್ತೆ. ಈ ನಾವು ಹೋಗೋಣ ಈ ಸತಿ. ನಾನು ಇವಾಗ ಜಂಪ್ ಹೊಡಿತಿದ್ದೀನಿ. ನೋಡೋಣ ಎಷ್ಟು ಉಂಕತಾರೆ. वाह अम्मा ಒಂದು ಇರಮ್ಮ ವೇಟ್ ಕರೋ, ಏ ಅಪ್ಪ ಛೋಟಾ ಬೇಟಿ ಬಿ ಯಾರ ನೋಡಿ ನೋಡಿ ಆ ಹುಡುಗಿ ಇರೋದು ಇಷ್ಟೇ. ಎಷ್ಟು ಕಾಯಿನ ಯಪ್ಪ ಅಂತ, ಇಲ್ಲೊಬ್ರು ತಗೊಂಡಿರೋದು ಅಷ್ಟು ಕಾಯಿಗೆ ಯಪ್ಪ ಅಂತ. ನಾನು ಹೊಟ್ಟು ತೋರಿಸ್ಲಾ ತಗೊಳ್ಳಿ, ಹಿಡ್ಕೊಳ್ಳಿ, ನಾನು ತಗೋಬರ್ತೀನಿ. ಇಲ್ಲೋಡ ಹಾಲು ಕರ್ಬಿಟ್ಟು ಹಾಲು ತಗೊಂಡೋಯ್ತಾವ ನೋಡು. ಅವ್ನ ಕಾಲದಲ್ಲಿ ನುಗ್ಗಿಬೇಕು ನೀನು. ಹಳ್ಳಿ ಬಾಯ್. ನಿನ್ ಚೋಟ ಹೈಟ್ಗೆ ಇಷ್ಟೇ ಸಾಕು ಪಪ್ಪು, ಇಷ್ಟುದೇ ಇಟ್ಕೊಳ್ಳೋದು ಬೇಡ, ಇಷ್ಟೇ ಸಾಕು. ಓ ಸೈಡ್ ಸೈಡ್ ಬಾಹುಬಲಿ, ಅಮರೇಂದ್ರ ಬಾಹುಬಲಿ. ಇನ್ ಕೆಲಸ ಮಾಡಬೇಕು, ಓಡೋಗ್ಬೇಕು ನೀವು ಈ ಥರ. ಈಗ ಒಂದು ಅರ್ಧ ಗಂಟೆ ಮುಂಚೆ ಹತ್ರ ಸರಿಯಾಗಿ ಒದೆ ತಿಂದ. ಯಾಕೆ ತಿಂದ ಒದೇನ? ಇಲ್ಲ ಹಿಂಗಿಡೋದು ಸರಿ, ಈಗ ನೀನು ಒದೆ ತಿಂದೆ ತಾನೇ ಈಗ 1/2 hour ಹಿಂದೆ. ಅವ್ರ ತಾತ ಏನು ಇದು ಮಣ್ಣಂದು ಕವರ್, ಮಣ್ಣನ್ ಆಯ್ತು ಬಾರ ತುಂಬು ಹೊಂಟ ಅಲ್ಲ ಅಷ್ಟೇ ಬಿಲ್ಡಪ್ ಒಂದು ಇಲ್ಲ. ಆ ಕರಿ ಫಿಶ್ ಏ ಬಿಡು ಪಾಪ, ಯಾಕೆ ಹಿಡಿತಾ ಇದೆಯಾ? ಅಪ್ಪ ಹೇಳ್ತು ಹಿಡಿಯೋದು. ಅಲ್ಲಿ ಅಮೂಲ್ ಅಮೂಲ್ ಇಲ್ಲ ಅಯ್ಯೋ ಹಿಡ್ಕೊಳ್ಳೋ ತೋರ್ಸು ಕಣೋ ತೋರ್ಸು ಏನಾಗಲ್ಲ ತೋರ್ಸು. ನೀರ್ ಕ್ಲೀನ್ ಮಾಡ್ದಾ? ಕ್ಲೀನ್ ಮಾಡ್ತೀನಿ ಪ್ಲೀಸ್ ಬೇಡ, ಅಮ್ಮ ಸತ್ತೋಗ್ಬಿಡತ್ತೆ. ಪಾಪ ಅಮೂಲ್ ಹೋಗ್ತೀನಿ ಬರಲ್ಲ ಅಂದ್ರೆ ಬೇಡ ಬಿಟ್ಬಿಡು. ಅಮ್ಮ ಅವ್ನು ಮೊದ್ಲೇ ಬೈತಾನೆ ಬಿಡು. ಪಾಪ ಅವಳ ನಮಗ್ತಾರೆ ಸುಮ್ಮನೆ ನೀರ್ ಕ್ಲೀನ್ ಮಾಡೋದು. ಅವ್ನು ಹಿಡ್ಕೊತಾನೆ ಬಿಡು, ಅವ್ನು ಹಿಡ್ಕೊಡ್ತಾನೆ ಬಿಡಮ್ಮ. ಪಾಪ ಹಿಡಿಯೋದೇ ಬೇಡ. ತಪ್ಪಾಗ್ಬಿಟ್ಟವಲ್ವಾ ಮರಿ? ಕೈ ಮರಿ ತೋರಿಸ್ತೀನಿ. ಅವ್ಳ ಕೈ ಮೇಲೆ ಹಾಕ್ಬಿಡು ಒಂಚೂರು. ನೀರ್ ಹಾಕೋತಾಳೆ ಹಾಕೋ. ದೊಡ್ಡದಾ ಇಲ್ಲಿ ಮರಿ ಅದೇ ದೊಡ್ಡದು ಅದೇ ಮರಿ ಇಕ್ತಾ ಇರೋದು. ಅದೇ ಮರಿ ಪ್ರೊಡ್ಯೂಸರ್. ಈ ಸಣ್ಣ ಮರಿ ನೋಡು, ತುಂಬಾ ಸಣ್ಣ ಮರಿ. ಫೋಟೋ ತೆಗಿ. ಅದಕ್ಕಿಂತ ಸಣ್ಣ ಮರಿ ಹಾಕಿದ್ದೀನಿ ನೋಡಲಿ. 3 ಮರಿ ಹಾಕಿದ್ದೀನಿ. ಸಣ್ಣ ಸತ್ತೋಗ್ಬಿಡೋದು ಹೆಂಗೆ? ಸಣ್ಣ ಇಂದ ಸಣ್ಣ, ಅದಕ್ಕಿಂತ ಸಣ್ಣ. ಸರಿ ಬನ್ರಿ, ಬೆಳಗ್ಗೆ ನೋಡ್ಕೊಂಡ್ರಾಯ್ತು. ನಾನೇ ಅದನ್ನ ಹಿಡಿದಿದ್ದು. ಅನುಗ್ತೈತೆ. ಸ್ನಾನ ಮಾಡ್ಬಿಟ್ಟರು ಇಷ್ಟ.
ಪಾಪ ಎಲ್ಲಿ ಇದು ಫಸ್ಟ್ ಟೈಮ್ ಮರಿ ಹಾಕಿರೋ ಬೇಬಿ, ಇದು ಇವಾಗ ಮರಿ ಹಾಕಿರೋ ಬೇಬಿ. ಇದ್ರ ಅಮ್ಮ ಎಲ್ಲೋ ಅಮ್ಮ ಅಪ್ಪ ಬಿಡು ಹೋಗ್ಲಿ ಪಾಪ, ಈ ಚಳಿಲಿ ಮಲ್ಕೊಬಿಡಿ ಬಿಡು ಬಿಡು ಬೇಡ ಅಲ್ಲಿ ಬಿಡು ಪಾಪ ಅವೇ ಎದ್ರಕೊತಾ ಬಿಡು ಬಿಡು ಬೇಡ. ನಮ್ಮಮ್ಮ ಇಲ್ಲ, ಅವರು ಅವ್ರ ಅತ್ತೆ ಮಾವನ ಮನೆಗೆ ಹೋಗೋರೆ ಏಕಾದಶಿ ಆಚರಣೆ ಮಾಡೋಕ್ಕೆ. ಸೊ ನಾನೇ ಈಗ ಬಂದು ಮಲಗಿದ್ದು, ಈಗ ಬೆಳಗ್ಗೆ ಹೋಗ್ತಾಯಿದ್ದೀವಿ ಅಷ್ಟೇ. ಅವರು ಇವತ್ತು ಬರ್ತಾರೆ ಮೈಸೂರಿಗೆ, ನಾವು ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಷಾಢ ಶುಕ್ರವಾರ, ಮತ್ತು ನಾವು ಯಾವತ್ತೂ ಚಾಮುಂಡಿ ಬೆಟ್ಟ ಹತ್ತಿರಲಿಲ್ಲ, ಮೆಟ್ಲು ಹತ್ತಿರಲಿಲ್ಲ, ಮಾಮೂಲಿ ಕಾರಲ್ಲಿ ಮೇಲ್ಗಡೆ ಹೋಗ್ತಿದ್ದು ಅಷ್ಟೇ. ಸೊ ಈ ಸಲ ಮೆಟ್ಲು ಹತ್ತಬೇಕು. ಅಮ್ಮಂಗೆ ಥೈರಾಯ್ಡ್ ಆಗಿದ್ದಾಗ ನಾನು ಅರ್ಕೆ ಮಾಡ್ಕೊಂಡಿದ್ದೆ, ಅಮ್ಮನ ಜೊತೆ ನಾನು ಮೆಟ್ಲು ಹತ್ತೀನಿ ಅಂತ ಥೈರಾಯ್ಡ್ ಆಪ್ರೇಷನ್ ಆಗುವಾಗ. ಸೊ ಹಾಗಾಗಿ ನಾಳೆ ಅಮ್ಮ ಇವಾಗ ಮಧ್ಯಾಹ್ನ ಬರ್ತೀವಿ. ಇವಾಗಲೇ ನಮ್ಮ ಜೊತೆನೇ ಬರ್ತಾಯಿದ್ರು. ಇವಾಗ ಬೆಳಿಗ್ಗೆ ಒಂದು ಎಡೆ ಇರೋದ್ರಿಂದ ಅಲ್ಲಿಂದ ಬರೋದು ಲೇಟ್ ಆಗುತ್ತೆ ಅವರು, ನಾವು ಸ್ಕೂಲ್ ಲೇಟ್ ಆಗಿಬಿಡುತ್ತೆ ಮಕ್ಕಳಿಗೆ. ಸೊ ಇವಾಗ ಹೊರಡ್ತೀವಿ ನಾವು. ಪಾಪ ಈಗ ಜಸ್ಟು ಬಂದು ಎಲ್ಲ ಇಳಿಸ್ತಾ ಇದ್ದಾರೆ. ಪಲಾವ್ ಒಂದೇ ಸ್ವಲ್ಪ ಹೇಳಿದ್ದಾರೆ, ಪಲಾವ್ ಒಂದು ಮಕ್ಕಳು ಲಂಚ್ ಬಾಕ್ಸ್ ಹೊರಡೋದು. ಏನು ಪಲಾವ್ ಅಷ್ಟೇನಾ? ಪಲಾವ್ನ ದೋಸೆನೂ ಕೊಡ್ತಾರಂತ. ಇನ್ನೊಂದು 10 ನಿಮಿಷ ಟೈಮ್ ಕೊಟ್ಟರೆ ಆಗ್ತಾರೆ. ಹಾಕು ಇನ್ನೇ ನಾವು ಪಲಾವ್ ತಿನ್ನೋಷ್ಟೊಳಗೆ ಅಷ್ಟೇ ಆಗುತ್ತಲ್ಲ. ಏನು ಬೇಕೇಮ್ಮ? ನಿದ್ದೆ ಬತ್ತಾಯ್ತಾ? ಟೈಮ್ ಎಷ್ಟು ಲೇಟ್ ಆಗಿಬಿಡುತ್ತೆ. ಬಂದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಈಗ ಈ ವಾತಾವರಣಕ್ಕೆ ಅದಕ್ಕೋಸ್ಕರ ಅನಿಸುತ್ತೆ ಈ ಟೈಮ್ಗಳೆಲ್ಲ ಹಬ್ಬಗಳು ಬರೋದು, ಕಜ್ಜಾಯ ಚಕ್ಲಿ ಎಲ್ಲ ಮಾಡೋದು, ಈ ಚಳಿಗೆ ಕೂತ್ಕೊಂಡು ಮನೆ ತಿನ್ನಲಿ ಅಂತ ಟೇಸ್ಟ್ ಮಾಡೋಣ ಅಂತ ಎಲ್ಲ ಟೇಸ್ಟ್ ಮಾಡ್ತಾಯಿದ್ದೆ. ಕಜ್ಜಾಯ ಚಕ್ಲಿ ಚೆನ್ನಾಗಿದೆ, ಎಲ್ಲ ನಮ್ಮ ಅಜ್ಜಿ ಮನೆದು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಲೈಕ್, ಶೇರ್, ಕಮೆಂಟ್. ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.